ಮಕ್ಕಳು ಹೆಂಗಿತ್ತು ನಿಮಗೆ? ಗುಡ್ ನೇಚರ್ ಇತ್ತು ಮತ್ತು ನಾವೆಲ್ಲ ಥರದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಕಯಾಕಿಂಗಿಗೆ ಹೋದ್ವಿ. ನನಗೂ ಫುಲ್ ಚೆನ್ನಾಗಿತ್ತು. ಪೂಲಲ್ಲಿ 2 ಸತಿ ಇಳಿದ್ವಿ ಮತ್ತು ನೈಟ್ ವಾಕಿಂಗ್ ತುಂಬ ಚೆನ್ನಾಗಿತ್ತು. ಅದ್ರಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಕಲಿತ್ವಿ ಮತ್ತು ತುಂಬ ಟೈಪ್ ಆಫ್ ಲೀವ್ಸ್ನ ಸ್ಮೆಲ್ಲು ಮತ್ತು ತಿನ್ನೋದೆಲ್ಲ ಟ್ರೈ ಮಾಡಿದ್ವಿ. ಚೆನ್ನಾಗಿತ್ತು. ಮತ್ತು ನಮಗೆ ಸ್ವಿಮ್ಮಿಂಗ್ ಪೂಲಲ್ಲಿ 2 ಸತಿ ಇಳಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಕಯಾಕಿಂಗ್ ಕೋರೆಕಲ್ಗೆಲ್ಲ ಹೋಗಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಇದು ವೆಜ್ಜು ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ. ಆಯ್ತು, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲ ಅಥೆಂಟಿಕ್ ಆಗಿತ್ತು. ಮತ್ತು ಇರೋ ಸ್ಟೇ ರೆಡಿ ಮಾಡಿರೋದು ಕೂಡ ಯಾವುದೇ ಒಂಥರ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ, ಅದನ್ನು ಕೂಡ ನ್ಯಾಚುರಲ್ ಆಗೇ ರೆಡಿ ಮಾಡಿದ್ದಾರೆ. ಸೊ ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್, ಲೈಫ್ ಟ್ರಾನ್ಸ್ಫಾರ್ಮೇಷನ್ ಎಕ್ಸ್ಪೀರಿಯನ್ಸ್ ಒಂಥರ. ಮೆಡಿಟೇಷನ್ ವಾಕ್ ಕಂಪ್ಲೀಟ್ಲಿ ಅನ್ನೋನ್ ಇನ್ಫಾರ್ಮೇಷನ್ಸ್, ಯಾರಿಗೂ ಖಂಡಿತ ಗೊತ್ತಿರಲ್ಲ 90% ಜನಕ್ಕೆ. ದಟ್ಸ್ ಅ ಮಸ್ಟ್ ಟ್ರೈ ಇಸ್ ಅ ಪ್ಲಾಂಟೇಷನ್ ವಾಕ್. ಫ್ಯಾಮಿಲಿ ಫುಲ್ ಎಕ್ಸಾಮ್ಸ್ ಆಗಿತ್ತು. ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್ಗೆ ಬಂದು ತುಂಬ ಖುಷಿ ಆಯಿತು. ನಾವು ಫ್ಯಾಮಿಲಿ ಎಲ್ಲ ಎಕ್ಸಾಮ್ಸ್ ಟೆನ್ಷನ್ ಎಲ್ಲ ಮುಗಿದು ಇಲ್ಲಿ ನೇಚರ್ ಮಧ್ಯದಲ್ಲಿ ಹೇಗೆ ನಾವು ಬ್ಯಾಕ್ ಟು ವಿಲೇಜ್ ಲೈಫ್ ಅಂತೀವಲ್ಲ ಆ ಥರ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಕಯಾಕಿಂಗ್ ಎಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಾವು ಮಾಡೇ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮನ್ನು ವೆಲ್ಕಮ್ ಡ್ರಿಂಕಿಂದ ಹಿಡಿದು ಈಗ ಕೊನೆ ಕಳಿಸ್ಕೊಡ್ಬೇಕಾದ್ರೂ ನಮ್ದು ಎಲ್ಲ ಫೋಟೋಸ್ ಎಲ್ಲ ನಾವೇ ತೆಕ್ಕೊಳಕ್ಕಾಗಲ್ಲ ಪಾಪ, ಎಲ್ಲ ಅವರೇ ಮಾಡಿ ನಮಗೆ ಕಳಿಸಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ಕಮ್ ಆ್ಯಂಡ್ ಎಂಜಾಯ್ ಹಿಯರ್. ರಾಘವೇಂದ್ರ ಅಂತ, ನಾವು ಕಾಂಕ್ರೀಟ್ ಕಾರ್ಡ್ ಮೈಸೂರಿಂದ ಇಲ್ಲಿಗೆ ಬಂದ್ವಿ. ಇದು ಹಳ್ಳಿ ವಾತಾವರಣ ಇರೋದ್ರಿಂದ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅದಲ್ಲದೆ ವೆಜಿಟೇರಿಯನ್ ಫುಡ್ ಸಿಗೋದು ಭಾಳ ಕಷ್ಟ ಎಲ್ಲ ಕಡೆನೂ. ಇಲ್ಲಿ ಪ್ಯೂರ್ಲಿ ವೆಜಿಟೇರಿಯನ್ ಫುಡ್ ಸಿಕ್ಕಿರೋದ್ರಿಂದ ನಮಗೆ ತುಂಬ ಇಷ್ಟ ಆಯ್ತು ಇದು. ಹಾಯ್, ನಾನು ಹೇಮಾ ಅಂತ. ಇಲ್ಲಿಗೆ ಬಂದಾಗಲಿಂದ ವೆಲ್ಕಮ್ ಡ್ರಿಂಕ್ಸ್ ಇಲ್ಲಿಂದ ಹಿಡಿದು ಹೋಗೋವರೆಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಎಲ್ಲ ಅಚ್ಚುಕಟ್ಟಾಗಿತ್ತು. ಆಮೇಲೆ ನೈಟ್ ಲ್ಯಾಟಿನ್ದು ವಾಕಿಂಗು, ಆಮೇಲೆ ಇಲ್ಲಿ ವಾತಾವರಣ ಅದೆಲ್ಲ ನೋಡಿ ತುಂಬ ಖುಷಿಪಟ್ಟು ಸ್ವಿಮ್ಮಿಂಗ್ ಪೂಲು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದಕ್ಕೂ ಇಲ್ಲಿ ವರ್ಕರ್ಸ್ ಎಲ್ಲ ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿ ಮತ್ತು ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ. ನಮ್ಗೆ ಭಾಳ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿ ಇನ್ನೂ ಮುಂದಿನ ನೆಕ್ಸ್ಟ್ ಬರೋರ್ಗು ಇನ್ನೂ ಚೆನ್ನಾಗಿ ಇದ್ರಾಗಿ ಇರಲಿ, ಚೆನ್ನಾಗಿರಲಿ ಅಷ್ಟೇ. ಚೆನ್ನಾಗಿತ್ತು. ನೇಚರ್ಗೆ ಕನೆಕ್ಟ್ ಆಗೋಕ್ಕೆ ಒಳ್ಳೆಯ ಒಂದು ಜಾಗ ಅಂತ ಹೇಳ್ಬೋದು. ಇಲ್ಲಿ ನಾವು ಒಳ್ಳೆಯ ಗಾಳಿ, ಒಳ್ಳೆಯ ಪ್ರಕೃತಿ ಇದ್ದು ಇನ್ನೂ ಒಂದು 2 ವರ್ಷ ಆಯುಸ್ಸು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಸೊ ತುಂಬ ವಂಡರ್ಫುಲ್ ಜಾಗ, ಒಳ್ಳೆ ನೇಚರ್, ಒಳ್ಳೆಯ ಗಾಳಿ. ಅದಲ್ಲದೆ ಇಲ್ಲಿ ಎಲ್ಲ ಥರ ಫೆಸಿಲಿಟಿ ಇರೋದರಿಂದ ನಾವೆಲ್ಲ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಸೊ ನಮಗೊಂದು ರೀತಿ ಒಳ್ಳೆ ರೀಜನೇಟ್ ಆಗೋಕ್ಕೆ ನಮಗೊಂದು ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಹಾಯ್, ಐ ಆಮ್ ಶಾಲಿನಿ. ತುಂಬ ಸಖತ್ತಾಗಿತ್ತು. ಆಮೇಲೆ ಊಟ, ತಿಂಡಿ, ಬೆಳಗಿನ ತಿಂಡಿ ಸೂಪರಾಗಿತ್ತು ಮಾತ್ರ. ಆಮೇಲೆ ಬಾಸ್ಕೆಟ್ಬಾಲು, ಶಟಲ್ ಬ್ಯಾಡ್ಮಿಂಟನ್ ಎಲ್ಲ ಸಖತ್ತಾಗಿತ್ತು. ನೆಕ್ಸ್ಟ್ ಟೈಮ್ ಆದರೆ ನಾವು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇದು ಯಾವುದು ಮಿಸ್ ಮಾಡೋದ, ಇಲ್ಲಿ ಬೇಜಾರಾಗತ್ತೆ ಒಂದೊಂದು ಸತಿ ಹೋದರೆ ಅಂತಂದರೆ. ಎಲ್ಲ ನೆನೆಸ್ಕೋತಾ ಇರ್ತೀನಿ ನಾನು. ಥ್ಯಾಂಕ್ ಯು. ಮಂಗಳ ಅಂತ. ಎಲ್ಲರೂ ನಮ್ಮ ಮನೆಯವರೆಲ್ಲ ಹೇಳ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು. ಮಾತ್ರ ನೇಚರ್ ಇದು ನಮ್ಮ ಕೆಲವೆಲ್ಲ ಮಡಿಕೇರಿಲ್ಲ ಇದ್ದರೂ ಕೆಲವೆಲ್ಲ ತಿಳಿದಿತ್ತಿಲ್ಲ. ಈಗ ಮತ್ತೆ ತಿಳ್ಕೊಂಡಿದ್ದು ತುಂಬ ಅನುಕೂಲ ಆಯಿತು. ಮತ್ತು ಸ್ಪೋರ್ಟ್ಸ್ದೆಲ್ಲ ಚೆನ್ನಾಗಿತ್ತು. ನಮ್ಮ ಏಜಲ್ಲಿ ನಾವು ಅದನ್ನೂ ಆಡಿದ್ವು. ಫುಡ್ಡೆಲ್ಲ ಚೆನ್ನಾಗಿತ್ತು. ಮತ್ತೆಲ್ಲ ಇದು ಮೈಲ್ಡ್ ಆಗಿತ್ತು. ಯಾವುದು ನಮ್ಮ ಇದಕ್ಕೆ ತೊಂದರೆ ಅಂತ ಅನ್ನಿಸ್ಲಿಲ್ಲ ಬಾಡಿಗೆ. ಹಾಗಾಗಿ ನಾವು ಬೇರೆಯವರನ್ನು ಇಲ್ಲಿಗೆ ಬರಲಿ ಅನ್ನೋದನ್ನು ನಾವು ಹೇಳ್ತೀವಿ ಎಲ್ರಿಗೂ. ಮತ್ತು ವೆಲ್ಕಮ್ ಡ್ರಿಂಕಿಂದ ಹಿಡಿದು ಟ್ರೀಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಈಗ ಹೋಗಬೇಕಲ್ಲ ಅಂತ ಬೇಜಾರಾಗ್ತಿದೆ. ಶಾರ್ಟ್ ಟೈಮಿಗೆ ತಗೊಂಡ್ವಲ್ಲ ಅಂತ. ನೆಕ್ಸ್ಟ್ ಬರ್ತೀವಿ ಏಪ್ರಿಲ್ನಲ್ಲಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.